ಬಂಗಾರದಂತ ಭೂಮಿ. ಎಡಗೈಲಿ ಎಸೆದ್ರೆ ಬಲಗೈಗೆ ಬರ್ತದೆ ಬೇಳೆ. ಮತ್ತೆ ಜಮೀನ ಯಾಕೆ ಹಾಳ್ಬಿಟ್ಟಿದ್ದೀರಾ? ಭೂಮಿ ಯಾವ್ದಾದ್ರೆ ಏನು ಮೇಡಮ್, ನೀರ್ ಬಿಡೋದೇ ಮುಖ್ಯ. ನಮ್ ಕಥೆಯಲ್ಲಿ ಎನಿ ಟೈಮ್ ನೀರು ತಪ್ಸೇ ಇಲ್ಲ, ಆದ್ರೂ ಬೆಳೆನೆ ಕಚ್ತಾ ಇಲ್ಲ. ಯಾಕೆ? ಮಣ್ಣು ಸತ್ವಾಂಶ ಕಳ್ಕೊಂಡ್ಬಿಟ್ಟದೆ. ಪರೀಕ್ಷೆ ಮಾಡಿ ನೋಡ್ಸಿ. ಏ ಲಕ್ಷ್ಮಣ, ನಿಂದೆಷ್ಟಿದೆ ಜಮೀನು? 3 ಎಕರೆ. ಅದ್ನು ಪಾಳ್ಬಿಟ್ಟಿದ್ದೆ. ತೆಂಗಿನ ಮರದ ಮೇಲಿಂದ ಬಿದ್ದು ಸ್ವಂಟ ಡ್ಯಾಮೇಜ್ ಆಗ್ಬಿಟ್ಟಿತ್ತು. ಏನ್ ಕೆಲ್ಸನೂ ಮಾಡಕ್ ಆಯ್ತಿರ್ಲಿಲ್ಲ. ನಿಮ್ ಹೆಂಡತಿ ಬೇಜಾರ್ ಮಾಡ್ಕೊಂಡಿಲ್ವಾ? ಹಾಸಿಗೆ ಮೇಲೆ ಅವರೇ ಉಳಿನಾಗೆ ಒದ್ದಾಡ್ತಿದ್ಲು. ಅದು ನೋಡಕ್ಕಾಗದೆ ಅಂಗಡಿ ಮಹೇಶ್ಗೆ ಗುತ್ತಿಗೆ ವಹಿಸಿದ್ದೆ. ಕಳೆ ಒಳಗೆ ಗುಳ ಸರಿ ಮಾಡ್ಕೊಂಡ್ ಬುಟ್ಟ ನೋಡು. ನನ್ನ ಹೆಂಡತಿ ಖುಷಿ ಆಗೋದ್ಲು. ಪಾಪ, ಬರಗಾಲದಲ್ಲಿ ಭರಣಿ ಮಳೆ ಸುರ್ದಂಗಾಗಿದೆ ಅನ್ಸುತ್ತೆ ನಿನ್ ಹೆಂಡತಿಗೆ. ಕಾಂತಾ ಮೇಡಮ್ ಅಲ್ವಾ? ವಾ, ಏನ್ ಮೇಡಮು ಎಲ್ರು ಹಳ್ಳಿ ಬಿಟ್ಟು ಸಿಟಿ ಅಂತ ಅಲ್ಲೋಗಿ ಸೆಟ್ಲ್ ಆಯ್ತಾರೆ. ನೀವೇನು ಸಿಟಿ ಬಿಟ್ಟು ಇಲ್ಲಿ ಬಂದು ಕೃಷಿ ಅಂತ ನೇಗ್ಲು ಹುಡ್ಕೊಂಡ್ ತಿರುಗ್ತಾ ಇದ್ದೀರಾ? ನೀಗ್ಲು, ಬೀಜ, ಬಿತ್ತನೆ, ಇದ್ರಲ್ಲಿರೋ ಸುಖನೇ ಬೇರೆ. ಎಂತ ಮಾತು ಕಾಂತ ಮೇಡಮು. ಎಲ್ ಹೋದ್ರು ಅಲ್ಲೇ ಬರ್ತಿರಲ್ರೋ. ನಾನು ಈ ಹಳ್ಳಿಗ್ ಬಂದಿದ್ದೆ ಸಿಟಿ ಜಂಜಾಟನೆಲ್ಲ ಬಿಟ್ಟು ಈ ಕೃಷಿಯಲ್ಲಿ ಖುಷಿಯಾಗಿರೋಣ ಅಂತ. ಎಲ್ಲಿ ನಿಮ್ ಚಟಿ ಫ್ರೆಂಡ್ಸು ಇಬ್ರೇ ಬಂದಿದ್ದೀರಾ? ಮೇಡಮ್, ಚಕ್ರಿ ಕ್ರಿಕೆಟ್ ಅಂತ ಬ್ಯಾಟ್ ಇಟ್ಕೊಂಡ್ ತಿರ್ಗ್ತಾವನೆ. ಪಾಪ ಚಿಕ್ಕನ್ಗೆ ಬೇದಿ ಹೊಡ್ಕೊಂಡ್ಬಿಟ್ಟೈತೆ. ಚುಂಬಿಡ್ಕೊಂಡ್ ತಿರುಗ್ತಾವನೆ. ಅದ್ ಸರಿ ಮೇಡಮು, ನೀವೇನು ಹೋಗಿ ಆ ಲಕ್ಷ್ಮಣನ್ ಇಟ್ಕೊಂಡಿದ್ದೀರಾ? ಆ ಲಕ್ಷ್ಮಣ 420 ನನ್ನ ಮಗ. ಒಂದೇ ಜಮೀನ 4 ಜನಕ್ಕೆ ಮಾರ್ತಾನೆ ಇರ್ತಾನೆ. ಮೇಡಮ್, ಚಕ್ರಿಯಪ್ಪ ಸಣ್ಣ ಹುಡ್ಗ ಅಂತವ್ನೆ, ಅವ್ನ ಹಿಡ್ಕೊಳ್ಳಿ. ಅಂದ್ರೆ ಒಳ್ಳೆ ವ್ಯವಹಾರಸ್ಥ. ಸುತ್ತಮುತ್ತ 10 ಹಳ್ಳಿಲಿ ಜಮೀನ್ ಕೊಡ್ಸೋದ್ರಲ್ಲಿ ಮಾರ್ಸೋದ್ರಲ್ಲಿ ಎತ್ತಿದ ಕೈ. ನನ್ನ ಕೈ ಎತ್ತಿದ್ರೆ ಸಾಕು.